ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಿನ ದರೆಗುಡ್ಡೆ ಗ್ರಾಮದ ಬಳಿ ಇರುವಂತಹ ವಿಠಲ ಸೋಮನಾಥೇಶ್ವರ ದೇವಾಲಯದ ಕಡೆ ಇವತ್ತು ನಾವು ಹೋಗ್ತಾ ಇದ್ದೇವೆ. ಸೊ ಫ್ರೆಂಡ್ಸ್, ಇವಾಗ ಇಲ್ಲಿ ನೋಡ್ಬೋದು ನಾವು ಬಂದಿರುವಂಥ ದೇವಸ್ಥಾನ ಇದು ವಿಠಲ ಶ್ರೀ ಸೋಮನಾಥೇಶ್ವರ ದೇವಾಲಯ ಇದು. ಮತ್ತು ಈ ದೇವಸ್ಥಾನದ ಒಂದು ಹೆಸರು ಹೇಗೆ ಬಂತು, ಇಲ್ಲಿನ ಈ ಶಿವನ ಮೂರ್ತಿ ಹೇಗೆ ಇಲ್ಲಿ ಪ್ರತಿಷ್ಠಾಪನೆ ಆಯಿತು, ಇದರೆಲ್ಲದರ ಕಂಪ್ಲೀಟಾಗಿ ಡೀಟೇಲ್ಸ್ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ತಪ್ಪದೇ ಕೊನೆವರೆಗೂ ವಿಡಿಯೋನ ನೋಡಿ. ವಿಠಲ ಶ್ರೀ ಸೋಮನಾಥೇಶ್ವರ ದೇವಾಲಯ, ಈ ದೇವಾಲಯಕ್ಕೆ ವಿಠಲ ಅಂತ ಹೆಸರು ಹೇಗೆ ಬಂತು ಅಂತ ಕೂಡ ನಾನು ನಿಮಗೆ ಹೇಳ್ತೀನಿ. ಅದಕ್ಕೂ ಕೂಡ ಒಂದು ಐತಿಹಾಸಿಕ ಕಾರಣ ಇದೆ. ಅಂಬರೀಷ ಮಹರ್ಷಿಗಳು ತಮ್ಮ ತಪೋಭೂಮಿಯಾದಂತಹ ಕಾಂತಾವರ ವನವನ್ನು ಶಿವನ ದೇವಾಲಯವನ್ನು ಕಟ್ಟೋದಕ್ಕೆ ಯೋಗ್ಯವಾದಂಥ ಸ್ಥಳ ಅಂತ ಆಯ್ಕೆ ಮಾಡ್ಕೊಳ್ತಾರೆ. ನಂತರ ಅವರು ಶಿವಲಿಂಗವನ್ನು ತರೋದಕ್ಕೆ ಕಾಶಿಗೆ ಹೋಗ್ತಾರಂತೆ. ಆ ಬಳಿಕ ಅಂಬರೀಷ ಮಹರ್ಷಿಗಳ ಇಚ್ಛೆಯಂತೆಯೇ ಅವರು ಕೂಡ ಜ್ಯೋತಿರ್ಲಿಂಗವನ್ನು ಆನೆಯ ಮೇಲೆ ಇರಿಸಿ ಅಲ್ಲಿಂದ ತಗೊಂಡು ಬರ್ತಾ ಇರ್ತಾರೆ. ಹೀಗೆ ಬರುವಾಗ ಮೂಚಿಮಲೆ ಅಂದರೆ ತ್ರಿಕೂಟ ಪರ್ವತ ಅಂತ ಏನು ಹೇಳ್ತಾರೆ, ಈ ಸುತ್ತಮುತ್ತ ಇರುವಂತಹ ಗುಡ್ಡ ಪ್ರದೇಶವನ್ನು ಇಲ್ಲಿ ಬಂದಾಗ ಸಂಜೆ ಆಗೋಗುತ್ತೆ. ವಿಶ್ರಾಂತಿ ಪಡ್ಕೊಳ್ಳೋದಕ್ಕೆ ಇಲ್ಲಿ ಉಳ್ಕೊಳ್ತಾರೆ. ಆನೆಯಿಂದ ಶಿವಲಿಂಗವನ್ನು ಕೆಳಗೆ ಇಳಿಸ್ತಾರೆ. ಆವಾಗ ಅದು ನೆಲಕ್ಕೆ ಟಚ್ ಆಗಬಾರ್ದು ಅಂದ್ಬಿಟ್ಟು ಇಟಿಲ ಅಂತ ಒಂದು ಗಿಡ ಇರುತ್ತೆ, ಕೆಳಗಡೆ ಎಲೆ ಇಟ್ಬಿಟ್ಟು ಆ ಎಲೆಯ ಮೇಲೆ ಒಂದು ಶಿವಲಿಂಗವನ್ನು ಇಡ್ತಾರೆ. ನಂತರ ಅವರು ಮುಂಜಾನೆಯ ಬ್ರಾಹ್ಮಿ ಮುಹೂರ್ತದಲ್ಲಿ ಶಿವಲಿಂಗವನ್ನು ಮೇಲಕ್ಕೆ ಎತ್ತಲು ಟ್ರೈ ಮಾಡ್ತಾರಂತೆ. ಸೊ ಅವಾಗ ಶಿವಲಿಂಗವನ್ನು 1 ಇಂಚು ಕೂಡ ಅಲ್ಲಾಡಿಸೋದಕ್ಕೆ ಆಗೋದಿಲ್ವಂತೆ. ಆವಾಗ ಅವರು ಏನು ಮಾಡ್ತಾರೆ, ಆನೆಯ ಒಂದು ಸಂಕೋಲೆ ಏನಿರುತ್ತೆ, ಆ ಚೈನು ಸರಪಳಿ ಅಂತಾರಲ್ಲ ಅದನ್ನು ಲಿಂಗಕ್ಕೆ ಕಟ್ಟಿ ಆನೆಯಿಂದ ಎಳಿಸ್ತಾರಂತೆ. ಅವಾಗಲೂ ಕೂಡ ಒಂದು ಚೂರು ಅಲ್ಲಾಡೋದೆ. ನೋಡ್ತಾ ನೋಡ್ತಾ ಆನೆ ಏನಿತ್ತು, ಆನೆ ಫುಲ್ಲು ಕಲ್ಲಾಗಿ ಹೋಗುತ್ತಂತೆ. ನೋಡಿ, ಇವಾಗ ನೀವು ಏನು ನೋಡ್ತಾ ಇದ್ದೀರಾ, ಈ ಬಂಡೆ ಏನು ಕಾಣ್ತಾ ಇದೆ ನೋಡಿ, ಇದೇ ಒಂದು ಆನೆ ಕಲ್ಲಾಗಿ ಹೋಗಿರುವಂಥದ್ದು. ನಾವು ಕೂಡ ಇದನ್ನು ನೋಡಿದ್ರೆ ಆನೆಗಿಂತ ತುಂಬ ದೊಡ್ಡದಾಗಿ ಕಾಣ್ತಾ ಇದೆ ಈ ಕಲ್ಲು. ಆದರೆ ಒಂದು ಕಡೆಯಿಂದ ನೋಡ್ಕೊಂಬಂದರೆ ನೋಡಿ, ಇವಾಗ ಇದು ನೋಡಿ, ಇದು ಆನೆ ಹಿಂಭಾಗ ಏನು ಕಾಣಿಸ್ತಾ ಇದೆ, ನೀಟಾಗಿ ಒಂದು ಆನೆ ಕಲ್ಲಾದರೆ ಯಾವ ಥರ ಕಾಣಿಸುತ್ತೆ ಅದೇ ಥರನೇ ಇದೆ ಇದು. ಇನ್ನು ಮುಂದೆ ಬಂದರೆ ನೋಡಿ, ಇಲ್ಲಿ ನಿಮಗೆ ಈ ಹೊಟ್ಟೆ ಭಾಗ ಮತ್ತು ಕಿವಿ ಕೂಡ ನೋಡಿ ನೀಟಾಗಿ ಗೊತ್ತಾಗುತ್ತೆ ನಮಗೆ. ಹಾಗೆ ಅದ್ರ ಮುಂದೆ ನೋಡಿದ್ರೆ ನಿಮಗೆ ಆನೆಯ ತಲೆ ಯಾವ ಥರ ಇರುತ್ತೆ ಅದೇ ಥರನೇ ಕಾಣಿಸ್ತಾ ಇದೆ. ನೋಡಿ ಎಲ್ಲ ಒಂದು ಆಕಾರವಾಗಿ ಹಂಗೆ ಕಾಣಿಸ್ತಾ ಇದೆ. ಇದನ್ನು ನಾವು ಯಾವ ರೀತಿ ನಂಬಾರ್ದು ಅಂತಲೇ ಗೊತ್ತಾಗ್ತಾ ಇಲ್ಲ. ಇಟ್ಟಿಲ ಗಿಡದ ಎಲೆ ಮೇಲೆ ಇಟ್ಟಂಥ ಶಿವಲಿಂಗ ಇಟ್ಟಲ್ಲೇ ಅದು ಇರೋದರಿಂದ ಈ ದೇವಾಲಯಕ್ಕೆ ವಿಠಲ ಸೋಮನಾಥೇಶ್ವರ ದೇವಾಲಯ ಎಂದು ಕರೆಯಲ್ಪಡುತ್ತಂತೆ. ಶ್ರೀ ಮಹಾಗಣಪತಿ ದೇವಾಲಯ ಏನು ಕಾಣಿಸ್ತಾ ಇದೆ, ಆ ದೇವಸ್ಥಾನ ಹಿಂದೆಗಡೆ ಈ ಗಣಪತಿಯನ್ನು ಅಗ್ನಿ ಗಣಪತಿ ಅಂತ ಕರೆಯಲಾಗುತ್ತೆ. ಹಾಗಾಗಿ ವರ್ಷದ 365 ದಿನವೂ ಈ ಗಣಪತಿ ಮೇಲೆ ನೀರಿನ ಅಭಿಷೇಕ ಆಗ್ತಾನೆ ಇರುತ್ತೆ ಅಂತ ಹೇಳ್ತಾಯಿದ್ರು. ನಾವು ಬಂದು ಇವತ್ತು ನೋಡಿದಾಗ ನೀರು ಬೀಳ್ತಾ ಇರಲಿಲ್ಲ. ಸೊ ಇಲ್ಲಿ ಅಕ್ಷಯ ತೀರ್ಥ ಅಂದರೆ ನೋಡಿ, ಈ ಕೊಳ ಏನು ಕಾಣಿಸ್ತಾ ಇದೆ ನೋಡಿ, ನೀರು ಕಾಣಿಸ್ತಿದೆ ಇಲ್ಲಿ. ಇದು ವರ್ಷದ 365 ದಿನವೂ ನೀರಿಲ್ಲಿ ಯಾವಾಗಲೂ ಇರುತ್ತೆ. ನೀರಂತೂ ಇಲ್ಲಿ ಬತ್ತೋಗೋದೇ ಇಲ್ಲ. ಈ ನೀರು ಕುಡಿಯೋಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಕೂಡ ಇಲ್ಲಿ ನಾವು ಒಂದು ದೈವದ ದೇವಸ್ಥಾನ ಕೂಡ ನೋಡ್ಬೋದು. ಇಲ್ಲಿ ದೈವ ಅಂದರೆ ಪಂಜುರ್ಲಿ ದೇವ, ಇಲ್ಲಿನ ಬಹು ಮುಖ್ಯವಾದ ದೈವ ಇದಂತ ಹೇಳ್ಬೋದು. ನೋಡಿ ಇಲ್ಲಿದೆ ಜೋಡು ಜುಮಾದಿ ಪಂಜುರ್ಲಿ ಅಂಥೇಳಿ ಈ ಒಂದು ದೈವದ ಹೆಸರು. ಇವಾಗ ಬಾಗಿಲು ಹಾಕಿದ್ದಾರೆ. ಸೊ ಹೊರಗಡೆಯಿಂದನೇ ನಾವು ಕೂಡ ನೋಡ್ಕೊಂಡು ಬರ್ತಾಯಿದ್ದೀವಿ. ಇದು ಈ ದೇವಸ್ಥಾನದ ಮುಂಭಾಗದಲ್ಲಿ ಇರುವಂಥದ್ದು ಈ ಸೋಮನಾಥೇಶ್ವರ ದೇವಸ್ಥಾನ. ಇದು ಏನಿದೆ, ಇದು ಮುಂಚೆ ಈ ಥರ ಇರಲಿಲ್ಲ. ಇದು ತುಂಬ ರೀಸೆಂಟಾಗಿ ರಿನೋವೇಷನ್ ಮಾಡಿದ್ದಾರೆ ಈ ದೇವಸ್ಥಾನ. ಪ್ರತಿದಿನ ಬೆಳಗ್ಗೆ 10 ಗಂಟೆವರೆಗೂ ಮಾತ್ರ ಓಪನ್ ಇರುತ್ತೆ, ಒಂದು 5:30ಗೆ ಓಪನ್ ಆಗಿ. ಅದ ನಂತರ ಮತ್ತೆ ಸಂಜೆ ವೇಳೆ ಇದು ಓಪನ್ ಇರೋದಿಲ್ಲ ಈ ದೇವಸ್ಥಾನ. ನೀವೇನಾದ್ರು ಈ ದೇವಸ್ಥಾನಕ್ಕೆ ಬರಬೇಕು ಅಂತ ಅಂದರೆ ಬೆಳಗ್ಗೆ 10 ಗಂಟೆ ಒಳಗಡೆ ಬನ್ನಿ, ಈ ಒಂದು ದೇವರ ದರ್ಶನವನ್ನು ಪಡ್ಕೊಳ್ಳಿ. ಇಲ್ಲಾಂದರೆ ನೀವು ಈ ದೇವಸ್ಥಾನದ ಹಿಂದೆಯೇ ನಿಮಗೆ ಟ್ರೆಕ್ಕಿಂಗ್ ಕೂಡ ಮಾಡ್ಬೋದು. ಪಾಂಡವರ ಗುಹೆ ಅಂತ ಇದೆ, ಆ ಗುಹೆ ಕೂಡ ಟ್ರೆಕ್ಕಿಂಗ್ ಮಾಡಿಕೊಂಡು ಒಂದು ಒಳ್ಳೆಯ ವ್ಯೂ ನೋಡಿಕೊಂಡು ಬರ್ಬೋದು. ಸೊ ನಿಮಗೆ ಹೇಗೆ ಅನಿಸುತ್ತೆ ಹಾಗೆ ಪ್ಲ್ಯಾನ್ ಮಾಡಿಕೊಂಡು ಬನ್ನಿ. ಸೊ ಇವಾಗ ನಾವು ಪಾಂಡವರ ಗುಹೆ ಕಡೆ ಹೋಗ್ತಾ ಇದ್ದೀವಿ. ದಪ್ಪ ಇರೋರಂತೂ ಬರೋಕ್ಕೆ ಆಗಲ್ಲ. ಅಯ್ಯೋ